ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಥರ ವ್ಯೂಸ್ ಇದೆ. ಒಂದು ರೂಮು, ಇಲ್ಲಿ 4 ಮೆಂಬರ್ಸ್ ಆ್ಯಂಡ್ 5 ಮೆಂಬರ್ಸ್ ಮಲ್ಕೊಳ್ಳೋರು. ತುಂಬ ಹಸಿತಾ ಇದೆ. ಫಸ್ಟು ತಿಂಡಿ ತಿಂದು ಮಾಕ್ಟೈಲ್ ಮೂವಿಲಿ ಶೂಟ್ ಮಾಡಿದ್ದಾರೆ. ಇಲ್ಲ ಅಕ್ಕಪಕ್ಕ ಒಂದು ಮನೆ ತಗೊಂಡು ನಿಂತ್ಬಿಡೋಣ. ಇದೇ ಸ್ವರ್ಗ ನೀರು. ಯಾವುದು ನಾವು ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಹೋಮ್ ಸ್ಟೇಲಿ ಇದ್ದೀವಲ್ಲ, ಇಲ್ಲಿ ಸೆಕೆಂಡ್ ಡೇ. ಬನ್ನಿ, ನಿನ್ನೆ ರಾತ್ರಿ ನೈಟ್ ಹೋಮ್ ಸ್ಟೇ ಕರೆಕ್ಟಾಗಿ ತೋರಿಸ್ತೀನಿ, ಮತ್ತು ಹೋಮ್ ಸ್ಟೇ ತೋರಿಸ್ತೀನಿ. ದಿಸ್ ಈಸ್ ಮೈ ಹೋಮ್ ಸ್ಟೇ ಫ್ರಂಟ್. ನಮ್ಮ ಹೋಮ್ ಸ್ಟೇಯಿಂದ ಈ ಥರ ವ್ಯೂಸ್ ಇದೆ. ಇದು ನಮ್ಮ ಹೋಮ್ ಸ್ಟೇ ಮುಂದೆ ಇರೋ ವ್ಯೂಸ್. ಇಲ್ಲಿ ನೋಡಿ ಏನೋ ಮಾಡ್ತವ್ರೆ ಬೆಳಗ್ಗೆ ಬಂದು. ಏನು ಮಾಡ್ತಾಯಿದ್ದೀರಾ? ನೆಟ್ವರ್ಕ್ ಇಲ್ಲಿ ಸಿಗ್ತಿದೆಯಾ? ಯಾಕೆ ಜಿಯೋ ಸಿಗ್ತಾ ಇಲ್ಲ, ಬರೀ ಏರ್ಟೆಲ್ ಮಾತ್ರ ಸಿಗ್ತಾ ಇದೆ. ಇಲ್ಲಿ ನೆಟ್ವರ್ಕೇ ಇಲ್ಲ. ಹೌದಾ, ಬೆಟ್ಟದ ಮೇಲಿದ್ದೀವಿ ಅದಕ್ಕೆ. ಇದೇ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ. ಕಳಿಸ್ತೀನಿ ಮರೀ, ಕಳಿಸ್ತೀನಿ. ಚೆನ್ನಾಗಿದೆ ಹೋಮ್ ಸ್ಟೇ ಆ್ಯಕ್ಚುಲಿ. ನೋಡಿ, ಇಲ್ಲಿ ಪ್ಲೇಸಸ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದರೆ ಕುತ್ಕೊಂಡು ಮಾತಾಡೋಕ್ಕೆ ಇಲ್ಲೂ ಪ್ಲೇಸಸ್ ಇದೆ. ಆ್ಯಂಡ್ ಇದು ಹಾಲ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೂಮು, ಇಲ್ಲಿ 4 ಮೆಂಬರ್ಸ್ ಆ್ಯಂಡ್ 5 ಮೆಂಬರ್ಸ್ ಮಲ್ಕೊಳ್ಳೋ ರೂಮು. ಎಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ವಿ. ಆ್ಯಂಡ್ ವಾಶ್ರೂಮು. ಈ ರೂಮ್ ಬಂದು 10-11 ಜನ ಮಲ್ಕೊಳ್ಳೋ ರೂಮು. ನೋಡಿ ಹಿಂಗಿದೆ. 10 ಜನ ಮಲ್ಕೊಬೋದು ಇಲ್ಲಿ. ಎಲ್ಲ ಎದ್ದೋಗವ್ರೆ. ಇವರಿಬ್ಬರು ಮಾತ್ರ ಫೋನ್ ಹಿಡ್ಕೊಂಡು ಇನ್ನೂ ಟೈಮ್ ಪಾಸ್ ಮಾಡ್ತವ್ರೆ. ಗುಡ್ ಮಾರ್ನಿಂಗ್. ಇಲ್ಲಿ 10-11 ಜನ ಮಲ್ಕೊಬೋದು ಇದೊಂದು ರೂಮಲ್ಲಿ. ಇಲ್ಲೊಂದು ರೆಸ್ಟ್ ರೂಮ್ ಕೊಟ್ಟವ್ರೆ. ಓಕೆ ಬಾಯ್. ಇದೊಂದು ದೊಡ್ಡ ರೂಮು, ಇದು ಚಿಕ್ಕ ರೂಮು. ಇಲ್ಲಿ ನಾವು ಫ್ಯಾಮಿಲಿ ಇದ್ದೀವಿ. ಇಲ್ಲೆಲ್ಲ ಬಾಯ್ಸ್ ಇದ್ದಾರೆ, ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಹೋಗೋಣ. ಎಲ್ಲಿ ಹೋಗ್ತೀನಿ ತೋರಿಸ್ತೀನಿ, ಬನ್ನಿ. ನೆಕ್ಸ್ಟ್ ಖಾಲಿ ಮಾಡ್ತಾ ಇದ್ದೀವಿ ಹೋಮ್ ಸ್ಟೇನ. ವೆಕೇಟ್ ಮಾಡ್ತಾ ಇದ್ವಿ. ಎಷ್ಟಪ್ಪ ಲಗೇಜ್ ಎತ್ಕೊಂಡವ್ರೆ. ಮುಗೀತು, ವೆಕೇಟ್ ಮಾಡ್ತಾ ಇದ್ದೀವಿ, ಹೊರಟಿದ್ದೀವಿ. ಹೋಮ್ ಸ್ಟೇ ಚೆಕ್ಔಟ್ ಮಾಡಿ ತಿಂಡಿಗೆ ಬಂದಿದ್ದೀವಿ. ಇಲ್ಲೇ ಸಂಸೆಯಲ್ಲಿ ನೇತ್ರಾವತಿ ಹೋಟ್ಲ್ ಅಂತ. ಹೊಟ್ಟೆ ತುಂಬ ಹಸಿತಾ ಇದೆ. ಫಸ್ಟು ತಿಂಡಿ ತಿಂದು ಆಮೇಲೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ಸಂಸೆಯಲ್ಲಿ ಈಗ ಗಣಪತಿ ಟೆಂಪಲ್ ಬಂದಿದ್ದೀವಿ. ಯಾವುದು ಅಂತ ಗೊತ್ತಿರಬೇಕು. ಲವ್ ಮಾಕ್ಟೈಲ್ ಮೂವಿಲಿ ಶೂಟ್ ಮಾಡಿದ್ದಾರೆ ಈ ದೇವಸ್ಥಾನ ಹತ್ರ. ಮಳೆ ಮೋಡ ಎಲ್ಲ. ಅವನೋದಾನಮವಶಿಷ್ಯಂ ಅವಪಶ್ಚಾತ್ತಾದ ಅವಫಲತ್ತಾದ ಅವೋತ್ತರಾತ್ತಾದ ಅವದಕ್ಷಿಣಾತ್ತಾದ ಅವದೌರ್ಧಾತ್ತಾದ. ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಟಿಫನ್ ಎಲ್ಲ ಮಾಡಿ ಈಗ ಸೂರ್ಯಮನೆ ಫಾಲ್ಸ್ ಬಂದಿದ್ದೀವಿ. ಸೂರಮನೆ ಫಾಲ್ಸ್ ಬಂದಿದ್ದೀವಿ. ಮನೆ ಫಾಲ್ಸ್ ನೋಡೋಣ. ಫಾಲ್ಸ್ ಹತ್ರ ಆದರೆ ತಗೊಂಡು ಹೋಗ್ತೀನಿ, ತೋರಿಸ್ತೀನಿ. ಇಲ್ಲ ಅಂದರೆ ಇಲ್ಲೇ ಇಟ್ಟು ಹೋಗ್ತೀನಿ. ಗಾಳಿಗುಡ್ಡ ಕ್ಯಾತರ್ಮಕ್ಕಿನೂ ಇಲ್ಲ. ಇಲ್ಲ ಅಕ್ಕಪಕ್ಕ ಒಂದು ಮನೆ ತಗೊಂಡು ನಿಂತ್ಬಿಡೋಣ. ಕನ್ಫ್ಯೂಸ್ ಆಗಿದ್ದಾರೆ. ಕನ್ಫ್ಯೂಸ್ ಆಗಿಲ್ಲ, ರೂಟ್ ನೋಡ್ತಾ ಇದ್ದಾರೆ. ಮುಂದೆ ಬರ್ತಿರೋದು ನಮ್ಮ ಬಾಯ್ಸ್ ಜೀಪು.
ಮುಂದೆ ಬಾಯ್ಸ್ ಜಿಪ್ಪು, ಇಲ್ಲಿ ನಮ್ಮದು ಫ್ಯಾಮಿಲಿ ಕಾರು. ಅದರಲ್ಲಿ ಇವರೊಬ್ಬ ವಯಸ್ಸಾಗಿ ಬಂದ್ಬಿಟ್ಟಿದ್ದಾರೆ ಯಾರು ನಮ್ಮ ಫ್ಯಾಮಿಲಿ ಗ್ರೂಪ್ಗೆ. ನೆಕ್ಸ್ಟ್ ಫ್ಯಾಮಿಲಿ ಆಗಬೇಕಂತ ಅದಕ್ಕೆ ನೋಡಿ ಜಲಪಾತಕ್ಕೆ ದಾರಿ 1 ಕಿಲೋಮೀಟರ್ ಆಫ್ ರೋಡ್. 1 ಕಿಲೋಮೀಟರ್ ಆಫ್ ರೋಡ್ ಇದೆ. ಫಾಲ್ಸ್ಗೆ ದಾರಿ, ಇಲ್ಲೇ ಪಾರ್ಕಿಂಗು ಲಾಸ್ಟು. ಅಲ್ಲೇ ಇಲ್ಲಿಂದ ಫೋಟೋ ತೆಗೆಸ್ಕೊಂಡ್ರೆ ಮಸ್ತ್ ಆಗಿದೆ. ಸೂರಮ್ಮನ ಮನೆ ಫಾಲ್ಸು. ಏನು ಫಾಲ್ಸ್ ಇದೆ ಸೂರಮ್ಮನ ಮನೆ. ಸೂರು ಅಂತ ಏನು ಹೇಳೋ? ಸೂರು ಎಲ್ಲರ ಮನೇಲಿ ಇರ್ತದೆ ಸೂರು. ಸೋರು ತಿಹುದು ಸೂರು ಮಾಳಿಗೆ. ನಾನು ಮತ್ತೆ ಕಾರ್ತಿಕ್ ಟ್ರಿಪ್ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ನಮಗೆ ಸ್ವಲ್ಪ ಅಲರ್ಜಿಕ್ ಟು ರೈನ್ ಅಲರ್ಜಿ ಐತೆ ಇವ್ರಿಗೆ. ನನಗೆ ಚಳಿ ಇಷ್ಟ. ಹಂಗಾದ್ರೆ ನೀನು ನೆನ್ಸ್ಕೊಂಡು ಬಾ. ರೈನ್ ಇಷ್ಟ ಇಲ್ಲ. ರೈನ್ ಅಲರ್ಜಿ. ಓ ಸೀನಾ ಇಲ್ಲಿ ಇಳಿಸ್ಕೊಂಡು ಹೋಗೇನು ಬ್ರೋ? ಇಳಿಸ್ಕೊಂಡು ಹೋಗವನೆ ಅವನು. ಆ ಕಡೆಯಿಂದ ಆ ಕಡೆ ಎದ್ದು ತಲ್ಕೊ ಬರೋದೆ. ಕಣ್ಣಣ್ಣ ಕಾರ್ ತರ್ಬೋದಿತ್ತು ಇಲ್ಲಿ. ಮಂಜಣ್ಣ ಬಂದಿದ್ರೆ ಪಕ್ಕ ತಗೊಬರೋದು. ಮಂಜಣ್ಣ ಬಂದಿದ್ರೆ ಡಸ್ಟರ್ ಎತ್ಕೊಬರೋದು. ಹಾಂ ಟ್ರೈ ಮಾಡೋದು. ಹಾಂ ಬೈಕರೆಲ್ಲ ಹೋಗ್ಯಾರಣ. ಬೈಕಲ್ಲಿ ಹೋಗ್ಬೋದು. ಸೀನ ನೋಡಿ ಇಲ್ಲೇ. ಸೀನಾ ನೋಡಿ ಇಲ್ಲಿ ಇಳಿಸ್ಕೊ ಹೋಗವನೆ ಬಟನ್ಸ್. ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಫಾಲ್ಸ್ ಹತ್ರ ಬಂದಿದ್ದೀವಿ. ಹತ್ರ ಇಲ್ಲೇ ಆಟಾಡ್ಬೋದು. ಹಂಗಿದೆ, ಸಖತ್ತಾಗಿದೆ. ಒಳ್ಳೆ ಹೊಸದಾಗಿ ಇಲ್ಲಿ ಬ್ರಿಡ್ಜ್ ಕಟ್ಟಿ ನಿಲ್ಸಿದ್ದಾರೆ. ನೀರು ಹೆಂಗೆ ಹರಿತಾ ಇದೆ ನೋಡಿ, ಫುಲ್ ಕ್ಲೀನ್ಡ್ ವಾಟರ್. ಸೂಪರ್. ಸೂರಮ್ಮನ ಮನೆ ಫಾಲ್ಸ್ ಇಲ್ಲಿ ನೋಡಿ. ಅಲ್ಲಿ ಅದಕ್ಕೆ ಹೋಗೋದಾ? ಹಾಂ ಸಖತ್ತಾಗೈತೆ ಅಲ್ಲಿ ಬ್ರೋ. ಅಲ್ಲಿ ಹೋಗೋದ ಬರ್ರಿ ಬ್ರೋ. ಈಗ ಹೋಗೋದ ಬಾ. ಅವ್ರು ಬಂದರೆ ಹಿಂಸೆ ಆಗುತ್ತೆ ಬ್ರೋ. ಈಗ ಹೋಗಿದ್ದು ಬಂದ್ಬಿಡೋದು. ಸಖತ್ತಾಗೈತೆ. ವಾವ್, ಇವನು ಎಲ್ಲೋ ಹೋಗೋಣ ಈ ಕಡೆಗೆ. ನೋಡಿ ಸುಬ್ರಹ್ಮಣ್ಯ ಫಾಲ್ಸ್ ಆ ಕಡೆ ಹೋಗ್ಬೇಕು. ಸ್ವಲ್ಪ ಈ ಕಡೆ ನೋಡ್ರಿ, ಇಲ್ಲಿ ಸಖತ್ತಾಗಿದೆ. ಒಳ್ಳೆ ಇದಾರ ಇದೆ, ಏನು ಸೇತುವೆ ಕಟ್ಟಿದ್ದಾರೆ. ವಾವ್, ನೈಸ್. ಅಲ್ಲಾಡ್ತೈತೆ. ಹಾಂ ಈ ಜಾಸ್ತಿ ಇದಾಗುತ್ತೆ, ಅಲ್ಲಾಡುತ್ತೆ. ಜೋಪಾನಾಗಿ ಬರಬೇಕು.
ಏಯ್ ಎಲ್ಲ ನಿಂತ್ಕೊಬಿಡ್ರಿ, ಈ ತಡಿಯಲ್ಲ ಇದು ವೆಯ್ಟು ಸಖತ್ತಾಗಿದೆ ಇಲ್ಲಿ. ಏ ಏ ಕಟ್ಟಣ ಹತ್ರ ಎಲ್ಲ ಹೋಗ್ಬಿಡ್ರಿ. ಸಖತ್ತಾಗಿದೆ. ಏ ಹಂಗೆ ಮಾಡ್ಬೇಡ ಕಂಟಣ. ಹಾಂ ನಡಿ ಹೋಗದ. ಏಯ್ ಹಂಗೆ ಮಾಡ್ಬೇಡ. ಏಯ್ ಹಂಗೆ ಮಾಡ್ಬೇಡ, ಇದು ಗಟ್ಟಿ ಇಲ್ಲ. ನಡಿ ಹೋಗ. ಸೇತುವೆ ಕೆಳಗಡೆ ಛತ್ರಿ ಹಿಡ್ಕೊಂಡು ಅಲ್ಲಿ ಹೋಗೋಣ ಬನ್ನಿ ಮೇಲೆ ಅಟ್ಲೀಸ್ಟು. ಆ ಜೀಪಲ್ಲಿ ದೊಡ್ಡ ಛತ್ರಿ ಐತಪ್ಪ. ಚಳಿ ಸಿಗಾಕೊಂಡ್ವಿ ಅಣ್ಣ ನಾವು. ಮಳೆ ಬಂದ ಕಾರಣ ಎಲ್ಲ ನಿಂತ್ಕೊಂಡಿದ್ದೀವಿ. ಚಪ್ಪಲಿ ಬಿಟ್ರಿ ಇದಾಗುತ್ತಲ್ಲ ಸುಳ್ಳು. ಇಲ್ಲಿ ನೋಡಿ ಮಳೆ ಬಂದಿರೋ ಕಾರಣ ಯಾವುದೋ ಬ್ರಿಡ್ಜ್ ಕೆಳಗಡೆ ಹಾಳೈತಿ ಇಲ್ಲಿ ನೋಡಿ. ನೋಡಿ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಫಾಲ್ಸ್ಗೆ ಹೋಗೋದ್ರ ಬದಲು ಇಲ್ಲೇ ಎಂಜಾಯ್ ಮಾಡ್ತಿದ್ದಾರೆ. ಫುಲ್ಲು ಸಖತ್ತಾಗಿದೆ ಇದೆ ಫಾಲ್ಸ್ಗಿಂತ. ಬಾಯ್ಸ್ ಎಲ್ಲ ಫುಲ್ಲು ಚಿಲ್ ಮೂಡಲ್ಲಿದ್ದಾರೆ. ಈಗ ಡ್ಯಾನ್ಸ್ ಮಾಡ್ತಾರೆ. ಯಾರ್ದು ಬ್ರೋ ಎಲ್ಲ ಇಳಿಬೋದು ಅನ್ಸುತ್ತಲ್ಲ. ಹೌದು ನೋಡಿ, ಈಗ ಇದೇ ರೂಟು. ಅಲ್ಲಿ ಕಾರು ಮತ್ತು ಜೀಪು ಎಲ್ಲ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಜಾಸ್ತಿ ಇರೋ ಕಾರಣ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದೀವಿ. ಸಖತ್ತಾಗಿದೆ, ಒಳ್ಳೆ ವೆದರು. ಸ್ವಲ್ಪ ಜಾರ್ತಾ ಇದೆ, ಜಾರಿದ್ರೆ ನಿಧಾನಕ್ಕೆ ಜಾರ್ರಿ. ಓ ಇಲ್ಲಿ ಬರ್ತಿದ್ದಾರೆ ಪಿ ಕಿಟ್ ಹಾಕೊಂಡು. ಈಗ ಕೋವಿಡ್ ಇರೋ ಕಾರಣ ಇವರೇ ಪಿ ಕಿಟ್ ಹಾಕೊಂಡ್ಬಿಟ್ಟಿದ್ದಾರೆ ಫಸ್ಟೇ. ಟ್ರೆಕ್ಕರ್ಸ್ ಜನ ಮಾತ್ರ ಜಾಸ್ತಿ ಇದ್ದಾರೆ, ಅದಕ್ಕೆ ಓಡಾಡಿ ಎಲ್ಲ ಫುಲ್ ನೆಲ ಎಲ್ಲ ಫುಲ್ ಜಾರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಇದೆ. ಹೌದು, ಈಗ ಹೋಗ್ಬೇಕಾದ್ರೆ ಇರೋದು ಕಷ್ಟ. ಏನು ಕಾರ್ ಹತ್ಸ್ಬೇಕಲ್ಲ. ಬಾ ಚಪ್ಪಲಿ ಆಗಲಿಲ್ಲ ಅಂತಂದರೆ ಇಟ್ಕೋ ಕೈಯಲ್ಲಿ. ಇನ್ನೊಂದು 50 ಮೀಟರ್ಸು ಜಾಡ್ತಾವು. ಹಿಂಗೆ ಎಳೆಯೋದು. ಬಾ ಅದೇ ನೀರು ಅಲ್ಲಿ ಬರ್ತಿರೋದೆ, ಅಲ್ಲಿಗೆ ಬರ್ತಿರೋದು. ಇನ್ನೇನು ಸೂರಮ್ಮನ ಮನೆ ಫಾಲ್ಸ್ ಬಂತು. ಓ ಸ್ಟೆಪ್ಸ್ ಎಲ್ಲ ಇದೆ ಇಲ್ಲಿ, ಪರವಾಗಿಲ್ಲ. ಇಲ್ಲಿ ನೀಟಾಗಿ ರೆಡಿ ಮಾಡಿದ್ದಾರೆ ಸ್ಟೆಪ್ಸು. ಸ್ಟೆಪ್ಸ್ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಇಲ್ಲಿ. ಬ್ರೋ ಹೋಗ್ಲಿ ಬಿಡಿ. ಇಲ್ಲಿ ನಮ್ಮ ಕಂಟನ ಅವ್ರು ಬರ್ತಿದ್ದಾರೆ ಛತ್ರಿ ಹಿಡ್ಕೊಂಡು. ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಕಡಿ ಮುಂದೆ ಕೈ ಸ್ವಲ್ಪ ಕೆಳಗಡೆ ಬಿಡು. ಓಕೆ, ಸ್ಟೆಪ್ ಬಂತು. ಇದೇ ಸ್ವರ್ಗ. ಓ ವಾವ್, ಸ್ಟೆಪ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಹೋಗೋದಕ್ಕೆ. ಚಿಲ್ಡ್ ವೆದರ್ ಆಗಿದೆ.
ಹಬ್ಬಬ್ಬ ಮಳೆ ನೆನೀತಾ ಇದ್ದೀನಿ ನೋಡೋ ಮಳೆ ನೆಂದು ನೀರು ತುಂಬ ಎಲ್ಲ ಸೇಫರ್ ಸೈಡ್ಗೆ 100 ರೂಪಾಯಿದು ಇದು ತೊಗೊಂಡವ್ರೆ. ನಾವು ಯಾವುದು ತೊಗೊಂಡಿಲ್ಲ. 100 ರೂಪಾಯಿ ಕವರು ನಾವು ತೊಗೊಳಕ್ಕಾಗಿಲ್ಲ. ನೋಡಿ ಇದೆ ಫಾಲ್ಸು. ಆಲ್ರೆಡಿ ಬಾಯ್ಸು ಇಳಿದು ಬಿಟ್ಟಿದ್ದಾರೆ ಗರಡೆಗೆ ನೀರಿಗೆ. ಎಲ್ಲಿ ಜಾರಿ ಓ ನೋಡಿ ತುಂಬ ಮಳೆ ಬರ್ತೈತೆ. ಫಾಲ್ಸಲ್ಲೂ ನೀರು ಜಾಸ್ತಿ ಆಗ್ತಾ ಇದೆ ನೋಡ್ರಿ. ನೋಡಿ ಓಹೋ ಅಲ್ಲೋಡ ಅವ್ನ ಕಾರ್ತಿ ಬಾ ಇಲ್ಲಿ. ಫಾಲ್ಸ್ ಮುಗಿಸಿ ಎಲ್ಲ ನೆನ್ಕೊಂಡ್ವಿ. ಯಾಕೆ ಫುಲ್ ಇಲ್ಲ ಚೆನ್ನಾಗಿದೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಜಿಗ್ನೆ ಎಲ್ಲ ಕಚ್ಚಬೇಕು ಒಳ್ಳೇದು. ಹೌದು ನೋಡಿ ಎಲ್ಲ ಬರ್ತಾ ಇದ್ದಾರೆ ಬಾಯ್ಸ್. ಇವಾಗ ರಶ್ ಆಗೋಯ್ತು. ಸಾಟರ್ಡೆ ಸ್ಪೆಷಲ್ ಲೀಚ್ ಇದೆ. ಜೋಪಾನ ಕಚ್ಚುತ್ತೆ ನೋಡ್ರಿ. ಲೀಚ್ ಇದೆ. ಫ್ರೀಯಾಗಿ ಕೊಡುತ್ತೆ ತಗೊಂಡೋಗಿ. ಲೀಚ್ ಟ್ರೀಟ್ಮೆಂಟ್. ಏಯಪ್ಪ ಇಷ್ಟು ಜನ ನಾನು ಒಂದೇ ಕ್ಯಾಂಪು. ಅದಕ್ಕೆ ನಾವು ನೋಡೋದು ಬೆಳಗ್ಗೆ ಇನ್ನೂ ಅಷ್ಟಕ್ಕೆ ಬಂದು ಯಾರು ಇರ್ತಿದ್ರು. ಬರೀ ಲೀಚ್ಗಳಿರೋವು. ಅಲ್ಲ ಇವಾಗ ಬಂದಿರೋ ನೋಡಿ ಎಷ್ಟು ಜನರು ನೋಡ್ರಿ. ಕಿವಿ ಎಲ್ಲ ಬ್ಲಾಕ್ ಆಗ್ತಾ ಇದೆ. ಅದಕ್ಕೆ ನಾನು ಕಾಟನ್ ಹಾಕಿದ್ದೀನಿ ಗಾಡಿ ಹೋಗ್ಬಾರ್ದು. ಇಲ್ಲಿ ಮೈದಾಡಿ ಅಂತ ಪ್ಲೇಸ್ ಬಂದಿದ್ವಿ. ಇಲ್ಲೇನು ವ್ಯೂ ಪಾಯಿಂಟ್ ಕಾಣಲ್ಲ. ಸೊ ಮಳೆ ಫುಲ್ ರೈನು ವೆದರ್ ಫುಲ್ ಮೋಡ ಮುಚ್ಕೊಂಡಿದೆ. ಸೊ ಅದಕ್ಕೆ ಏನು ಕಾಣಲ್ಲ. ಸಾರಿ ಅಲ್ಲೇನು ಹೋಗಿ ನೋಡ್ಲಿಲ್ಲ. ರಿಟರ್ನ್ ಹೋಗ್ತಾ ಇದೀವಿ. ಗಿಡ ಬೆಚ್ಚ ಇತ್ತು.